ಇದೇನಪ್ಪ ಗಿಡ ಕಿತ್ಕೊಂಡು ಏನ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಅನಿವಾರ್ಯ ಕಾರಣದಿಂದ ಈ ಅಡಿಕೆ ಮರಗಳನ್ನ ನಾವು ಆ ಜಾಗದಿಂದ ತೆರವುಗೊಳಿಸಲೇಬೇಕಾಗಿತ್ತು. ಹಾಗಂತ ಅವನ್ನ ನಾವು ಕಡಿಯೋಕ್ಕೂ ಮನ್ಸು ಬರಲಿಲ್ಲ. ಅದಕ್ಕಾಗಿ ಒಂದು ಮರು ಜೀವವನ್ನ ಈ ಗಿಡಗಳಿಗೆ ಕೊಡೋಣ ಅನ್ನೋ ನಿರ್ಧಾರದಿಂದ ನಮ್ಮ ಈ ಸಣ್ಣ ಪ್ರಯತ್ನವನ್ನ ಸ್ಟಾರ್ಟ್ ಮಾಡಿದ್ವಿ. 4 ವರ್ಷ ವಯಸ್ಸಾಗಿರುವಂತಹ ಈ ಅಡಿಕೆ ಗಿಡಗಳನ್ನ ಕಿತ್ತು ನೋಡೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಆದ್ರೆ ನಮಗೆ ನಂಬಿಕೆ ಇದ್ದಿದ್ದು ಆ ನಮ್ಮ ಸಾರಥಿಯ ಮೇಲೆ, ಅದು ನಮ್ಮ ಗಾಡಿ. ನೀವು ನೋಡ್ತಾ ಇರೋ ಹಾಗೇನೆ ಅಡಿಕೆ ಗಿಡದ ಸುತ್ತ ಈ ರೀತಿ ಟ್ರಂಚ್ ಅನ್ನ ನಾವು ಮಾಡ್ಕೊಂಡಿದೀವಿ. ಈಗ ಬುಡದಲ್ಲಿರುವಂತಹ ಬೇರುಗಳನ್ನ ಕೀಳುವುದು ನಮ್ಮ ಮುಂದಿನ ಟಾಸ್ಕ್ ಆಗಿತ್ತು. ಹಾರೆಕೋಲಿನ ಸಹಾಯದಿಂದ ನಾವು ಇದನ್ನು ಕೂಡ ಮಾಡಿ ಮುಗಿಸ್ಬಿಟ್ವಿ. ಒಂದೂವರೆ ಕ್ವಿಂಟಲ್ ಇರುವಂತಹ ಅಡಿಕೆ ಗಿಡನ ಎತ್ತೋದು ಅಂದ್ರೆ ಅಷ್ಟು ಸುಲಭದ ಮಾತಂತೂ ಅಲ್ವೇ ಅಲ್ಲ. ಹಿರಿಯರ ಅನುಭವ, ಯುವಕರ ಶಕ್ತಿ ಇವೆರಡೂ ಒಟ್ಟುಗೂಡಿದ್ರೆ ಎಂತ ಕೆಲಸ ಬೇಕಾದ್ರೂ ಮಾಡಿ ಮುಗಿಸ್ಬಿಡ್ಬೋದು. ನಾವಿಲ್ಲಿ ಉತ್ತೋಲಕದ ವಿಧಾನ ಅಂದ್ರೆ ಲಿವರ್ ಮೆಕ್ಯಾನಿಸಮ್ ನಾವು ಯೂಸ್ ಮಾಡಿಕೊಂಡು ಮರನ ನಮ್ಮ ಗಾಡಿಯ ಮೇಲೆ, ನಮ್ಮ ಸಾರಥಿಯ ಮೇಲೆ ಎತ್ತಿಟ್ವಿ. ಯಾವುದೇ ಹಾನಿ ಆಗದಂತೆ ನಮ್ಮ ಮೊದಲನೇ ಹಂತದ ಕೆಲಸವನ್ನು ನಾವು ಸಕ್ಸಸ್ಫುಲಿ ಮುಗಿಸಿರುವಂತಹ ಒಂದು ತೃಪ್ತಿ ನಮ್ಮಲ್ಲಿತ್ತು. ಗಿಡ ಹೊತ್ತ ನಮ್ಮ ಸಾರಥಿ ಗುರಿಯತ್ತ ಸಾಗಿದ. ಗಿಡ ಕೀಳೋದಾಗ್ಲಿ ಹೊರೋದಾಗ್ಲಿ ಅಷ್ಟು ಸುಲಭದ ಮಾತಂತೂ ಆಗಿರಲೇ ಇಲ್ಲ. ಅದನ್ನು ಸಾಗಿಸುವುದು ಕೂಡ ಅಷ್ಟೇ ಕಷ್ಟಕರವಾದಂತಹ ಸಂದರ್ಭ ಆಗಿತ್ತು. ಅಗೆದಿಟ್ಟ ಗುಂಡಿಗೆ ಮರವನ್ನ ಇಳಿಸುವ ಮೂಲಕ ನಮ್ಮ 2ನೇ ಹಂತದ ಕೆಲಸವನ್ನ ಕೂಡ ನಾವು ಮುಗಿಸಿದ್ವಿ. ಯಾರಿಗಾದ್ರೂ ಅನಿವಾರ್ಯ ಕಾರಣದಿಂದ ಮರನೇನಾದ್ರೂ ಕಡಿಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ಈ ರೀತಿ ಕಿತ್ನಡಿ. ಈ ಇನ್ಫಾರ್ಮೇಶನ್ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡುವ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಮುಂದೆ ನಮ್ಮ ಚಾನಲಲ್ಲಿ ವ್ಯವಸಾಯದ ಬಗ್ಗೆ ವಿಡಿಯೋಗಳು ಬರ್ತಾನೆ ಇರುತ್ತೆ. ಅದನ್ನು ನೋಡಿ ಖುಷಿ ಪಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಅದಕ್ಕೂ ಮುಂಚೆ ನಾವು ಇವತ್ತು ಒಂದಲ್ಲ ಎರಡಲ್ಲ ಬರೋಬ್ಬರಿ 22 ಗಿಡಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಡುವಲ್ಲಿ ಯಶಸ್ವಿಯಾಗಿದ್ದೀವಿ. ಮುಂಬರುವ ದಿನಗಳಲ್ಲಿ ಇದರ ಸಕ್ಸಸ್ಸನ್ನು ನಾನು ನಮ್ಮ ಚಾನಲ್ನಲ್ಲಿ ಹಂಚ್ಕೊಳ್ತೀನಿ.